ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗೊಂಬೆ ಫ್ಯಾಷನ್. ಇವತ್ತು ಒಂದು ನ್ಯೂ ಡಿಸೈನ್ದು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಇದು. ಕಲರ್ ಕಾಂಬಿನೇಷನ್ ಬಂದು ಗ್ರೀನ್ಗೆ ಪರ್ಪಲ್ ಇದೆ. ಪರ್ಪಲ್ ಕಲರ್ ಸ್ಯಾರಿಗೆ ಗ್ರೀನ್ ಬಾರ್ಡರ್ ಮತ್ತು ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ಅಂದರೆ ಫ್ರೆಂಡ್ಸ್, ಇದು ಒಬ್ಬರು ಏಜ್ಡ್ ಪರ್ಸನ್ದು ಬ್ಲೌಸ್ ಆಗಿರೋದು. ಅವರ ಮಕ್ಕಳು ಅವರ ವೆಡ್ಡಿಂಗ್ ಡೇಗೆ ಒಂದು ಸರ್ಪ್ರೈಸ್ ಆಗಿ ಈ ಬ್ಲೌಸ್ನ ತೊಗೊಂಡೋಗಿ, ಅಂದರೆ ಸ್ಯಾರಿ ತೊಗೊಂಬಂದು ಬ್ಲೌಸ್ನ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿ ತೊಗೊಂಡೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನನ್ನ ಹತ್ರ ತಂದುಕೊಟ್ರು. ಅವ್ರದ್ದು ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಅವ್ರು ವರ್ಕೇ ಮಾಡಿಸಲ್ಲ ಅಂತ ಇದು ಮಾಡ್ತಾ ಇದ್ದಿದ್ದು. ಬಟ್ ತೀರಾ ಸಿಂಪಲ್ಲಾಗಿ ಮಾಡಿಕೊಡಿ ಮೇಡಮ್, ಅಂದರೆ ಎಷ್ಟು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರಬೇಕು ವರ್ಕು. ಆ ಥರ ವರ್ಕ್ ಮಾಡೋಕ್ಕಾಗುತ್ತಾ ಹೇಳಿ ಅಂತ ಹೇಳಿದ್ರು. ಸರಿ, ನಾನು ಓಕೆ ಮಾಡಿಕೊಡೋಣ, ನಿಮ್ಗೆ ಯಾವ ಥರ ಸಿಂಪಲ್ ಆಗಬೇಕೋ ಅದೇ ಥರ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಅವರು ಸರಿ ಆಯಿತು ಓಕೆ ಅಂತ ಕೊಟ್ಟಿದ್ರು. ಸೊ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ರೌಂಡ್ ನೆಕ್ಕನ್ನೇ ಮಾರ್ಕ್ ಮಾಡಿಕೊಂಡು ಜೆರಿ ಥ್ರೆಡ್ಡಲ್ಲಿ, ಗೋಲ್ಡನ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಔಟ್ಲೈನ್ನ ಹಾಕೋತಾ ಇದ್ದೀನಿ. ನಾನು ಇದನ್ನು 4 ನಂಬರ್ಗೆ ನಿಲ್ಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಜೆರಿ ಥ್ರೆಡ್ ಹಾಕುವಾಗ ಯಾವಾಗ್ಲೂ 1 ನಂಬರ್ಗೆ, ಇವಾಗ ನನಗೆ ಅದು ಎಷ್ಟು ವಿಡ್ತ್ ಬೇಕು ಅಷ್ಟಕ್ಕೆ ನಾನು ಪಾಯಿಂಟ್ ಮಾಡ್ಕೊಂಬಿಟ್ಟು ನಟ್ಟು ಟೈಟ್ ಮಾಡಿ ಸ್ಟಾಪ್ ಮಾಡ್ಕೊಂಬಿಡ್ತೀನಿ. ಆವಾಗ ಏನಂದರೆ ಸ್ವಲ್ಪ ಸ್ಟ್ರೈನ್ ಇಲ್ಲದಂಗೆ, ಅಂದರೆ ನಮಗೆ ಸ್ಟ್ರೈನ್ ಇಲ್ಲದಂಗೆ, ಇವಾಗ ಗೊತ್ತಿರುತ್ತೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂದರೆ ಲೆಗ್ ಮೂಮೆಂಟ್ ಮಾಡಬೇಕು, ನೀ ಮೂಮೆಂಟ್ ಮಾಡಬೇಕು, ಮತ್ತು ಹ್ಯಾಂಡ್ಸ್ ಮೂಮೆಂಟ್ ಮಾಡಬೇಕು, ರಿಂಗ್ ನೀಟಾಗಿ ಮೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಔಟ್ಲೈನ್ ಹಾಕುವಾಗ ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕುವಾಗ 4 ನಂಬರಲ್ಲಿ ಅದನ್ನು ಸ್ಟಾಪ್ ಮಾಡ್ಕೊಂಡಾಗ ನಾನು ಈಸಿಯಾಗಿ ಔಟ್ಲೈನ್ನ ಹಾಕ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಫ್ಲವರ್ಸ್ ಎಲ್ಲ ಹಾಕ್ತೀನಿ ಅಂದಾಗ ಆ ಥರ ಸೆಟ್ ಮಾಡ್ಕೊಳಕ್ಕಾಗಲ್ಲ. ಫುಲ್ಲು ಫ್ರೀ ಬಿಟ್ಟೇ ನಾವು ಫ್ಲವರ್ಸ್ ಹಾಕಬೇಕಾಗುತ್ತೆ. ನೋಡಿ, ಔಟ್ಲೈನ್ ಆಯಿತು ನಂದು. ಯು ಕಟ್ಟಲ್ಲಿ ರೌಂಡ್ ನೆಕ್ಗೆ ಕೊಟ್ಟಿದ್ದೆ, ಔಟ್ಲೈನ್ ಆಯಿತು. ಇವಾಗ ಪರ್ಪಲ್ ಕಲರು, ಅವ್ರದ್ದು ಸ್ಯಾರಿ ಪರ್ಪಲ್ ಕಲರ್ ಬಂದಿರೋದ್ರಿಂದ ಪರ್ಪಲ್ ಕಲರಲ್ಲೇ ಫ್ಲವರ್ದು ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಫ್ಲವರ್ ಅಲ್ಲ, ಒಂಥರ ಲೀಫ್ ಥರ ಬರುತ್ತೆ ಫ್ರೆಂಡ್ಸ್, ಅಷ್ಟೇ. ಜಸ್ಟ್ ಒಂದು 5 ಲೀವ್ಸ್ ಬರುತ್ತೆ ಅಷ್ಟೆ. ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ, ಹೀಗೆ ಒಂದು 5 ಲೀವ್ಸ್ನ ಹಾಕ್ತಾ ಇದ್ದೀನಿ ಪಕ್ಕನೇ. ಇದಕ್ಕೆಲ್ಲ ನಾನು ಯಾವುದೇ ಥರದ ಮಾರ್ಕ್ ಏನೂ ಹಾಕ್ಕೊಂಡಿಲ್ಲ. ನನ್ನ ಒಂದು ಕಣ್ಣು ಅಳತೆ, ನನ್ನ ಒಂದು ಮೈಂಡ್ ಸೆಟಪ್ಪಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಸಣ್ಣ ವರ್ಕು, ತುಂಬ ತೀರಾ ಕಡಿಮೆ ವರ್ಕ್ ಇದ್ದಾಗ ನಾನು ಯಾವುದೇ ಥರದ ಮಾರ್ಕ್ ಹಾಕ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾತ್ರ ಹಾಕ್ಕೋತೀನಿ. ಇದೆಲ್ಲ ಮಾರ್ಕ್ ಮಾಡ್ಕೊಳ್ಳಲ್ಲ, ಹಾಗೆ ವರ್ಕ್ ಮಾಡ್ತೀನಿ ನಾನು. ಈ ಥರ ನೀಟಾಗಿ 5 ಫ್ಲವರ್ಸ್ನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ನಾನು ಇದೇನಪ್ಪ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಇಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂದ್ಕೊಬೇಡಿ. ನಾನು ಸ್ಲೋಗೆ ಮಾಡ್ತಾ ಇರೋದು. ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ ಅಷ್ಟೇ. ಕೆಲವೊಂದು ಸಲ ಈ ಸಿಲ್ಕ್ ಥ್ರೆಡ್ಗಳು ಕೆಲವೊಂದು ಸಲ ಕಟ್ಟಾಗ್ತಾ ಇರುತ್ತೆ, ಯಾಕೆ ಅಂತಲೇ ಗೊತ್ತಾಗಲ್ಲ. ಕೆಲವೊಂದು ಸಲ ಥ್ರೆಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಥ್ರೆಡ್ ಕಟ್ಟಾಗುತ್ತೆ. ಫ್ರೆಂಡ್ಸ್, ನಾವು ಮೈಸೂರು ಪಕ್ಕ ಇರೋದು, ಅದರಿಂದ ನಾನು ಪ್ರತಿಯೊಂದು ಸಲ ಒಳ್ಳೆ ಥ್ರೆಡ್ ತೊಗೊಬೇಕು ಅಂದರೆ ನಾನು ಮೈಸೂರಿಗೆ ಹೋಗಬೇಕಾಗುತ್ತೆ. ಬಟ್ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನನ್ನ ನಿಯರ್ ಬೈ ಒಂದು ಅಂಗಡಿ ಇದೆ, ನಾನು ಅಲ್ಲೇ ಜೆರಿ ಥ್ರೆಡ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ಡು, ಜೆರಿ ಥ್ರೆಡ್ಡು ಒಂದೊಂದು ಸಲ ಸಿಟಿಗೆ ಹೋದಾಗ ತುಂಬಾ ಸ್ಟಾಕ್ ತಂದು ಇಟ್ಕೊಂಡ್ಬಿಡ್ತೀನಿ. ಎಮರ್ಜೆನ್ಸಿ ಅಂದರೆ ಮಾತ್ರ ಇಲ್ಲಿ ಹೋಗ್ತೀನಿ. ಬಟ್ ಸಿಲ್ಕ್ ಥ್ರೆಡ್ ಅಂತೂ ನಾನು ಇಲ್ಲೇ ತೊಗೋಬೇಕಾಗತ್ತೆ. ಇಲ್ಲಿ ಸಿಲ್ಕ್ ಥ್ರೆಡ್ಡು ಬುಲೆಟ್ ಎಂಬ್ರಾಯ್ಡ್ರಿಗೆ ಬೆಸ್ಟ್ ಥ್ರೆಡ್ ಅಂದರೆ ಬುಲೆಟ್ ಥ್ರೆಡ್ಡೇ. ಬಟ್ ಏನಂದರೆ ಇಲ್ಲಿ ಬುಲೆಟ್ ಥ್ರೆಡ್ ಸಿಗಲ್ಲ. ಸ್ಕೈ ಅಂತ SKY
ಈ ಥ್ರೆಡ್ ಸಿಗುತ್ತೆ. ಕೆಲವೊಂದು ಸಲ ಇದು ತುಂಬಾ ಬ್ರೇಕ್ ಆಗುತ್ತೆ ಫ್ರೆಂಡ್ಸ್. ಬಟ್ ಬುಲೆಟ್ ಥ್ರೆಡ್ ತೊಗೊಂಡ್ರೆ ನೀವು ಸಿಲ್ಕ್ ಥ್ರೆಡ್ಡು ತುಂಬಾ ಅದು ಥ್ರೆಡ್ಡು ತುಂಬಾ ಚೆನ್ನಾಗಿರುತ್ತೆ, ವರ್ಕ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಪದೇ ಪದೇ ಥ್ರೆಡ್ ಕಟ್ ಆಗಲ್ಲ. ನಾನು ಕೂಡ ನಿಮಗೆ ಬುಲೆಟ್ ಥ್ರೆಡ್ನೇ ನಾನು ಸಜೆಷನ್ ಮಾಡ್ತೀನಿ. ಯಾರೇ ಎಂಬ್ರಾಯ್ಡ್ರಿ ಕಲಿತೀನಿ ಮಾಡ್ತಾಯಿದ್ದೀನಿ ಅನ್ನೋರು ಕೂಡ ಬುಲೆಟ್ ಥ್ರೆಡ್ನೇ ಯೂಸ್ ಮಾಡಿ. ಹಾಗೆಯೇ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ನಾವು ಎಂಬ್ರಾಯ್ಡ್ರಿ ಇವಾಗ ನೀವು ಆಲ್ರೆಡಿ ಟೈಲರಿಂಗ್ ಕಲ್ತಿದ್ದೀರಾ, ಈಗ ಎಂಬ್ರಾಯ್ಡ್ರಿ ಕಲಿಬೇಕು ಅಂದ್ಕೊಳ್ಳೋರು ಆ ಕ್ಲಾಸ್ಗೆ ಹೋಗ್ಬೇಕಾ ಈ ಕ್ಲಾಸ್ಗೆ ಹೋಗ್ಬೇಕಾ ಅಲ್ಲಿ ಎಲ್ಲಿ ಹೋಗಿ ಕಲಿಯೋಣ ಅದು ಇದು ಅನ್ನೋ ಟೆನ್ಷನಲ್ಲಿ ಇರ್ತೀರ. ನಾನೊಂದು ಹೇಳೋದು ಏನಂದರೆ, ನನ್ನ ಕಡೆಯಿಂದ ಏನು ಸಜೆಷನ್ ಅಂದರೆ, ಯಾವ ಕ್ಲಾಸು ನೀವು ಆಲ್ರೆಡಿ ಪರ್ಫೆಕ್ಟಾಗಿ ಬ್ಲೌಸೆಲ್ಲ ಹೊಲಿತೀರಾ ಅಂದರೆ ನೀವು ಕ್ಲಾಸಸ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ನೋಡಿ ವೀಡಿಯೋಸ್ಗಳು, ಬರೀ ನನ್ನ ವೀಡಿಯೋಸೇ ನೋಡಿ ಅಂತ ಹೇಳಲ್ಲ ನಾನು. ಇನ್ನೂ ಎಂಬ್ರಾಯ್ಡ್ರಿ ಮಾಡೋವಂಥವ್ರು ತುಂಬ ಜನ ಇದ್ದಾರೆ. ನನ್ನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ, ಹಂಗಂತ ನನ್ನ ವೀಡಿಯೋಸ್ ನೋಡಬೇಡಿ ಅಂತಲ್ಲ, ನನ್ನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಯೂಟ್ಯೂಬಲ್ಲೇ ವೀಡಿಯೋ ನೋಡಿಕೊಂಡು ನೀವು ಆರಾಮಾಗಿ ಕಲಿಬೋದು. ಇದೇನು ಬ್ರಹ್ಮವಿದ್ಯೆ ಅಂತೂ ಅಲ್ಲ. ನಾವೇನೇ ಇವಾಗ ಸುಮ್ಮನೆ ಬೇರೆಯವ್ರಿಗೆ ಕೊಟ್ಟು ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಹೇಳೋದಕ್ಕಿಂತ, ಅವ್ರಿಗೆ ಎಕ್ಸ್ಟ್ರಾ ಕೊಡೋದಕ್ಕಿಂತ ಇದನ್ನು ಕೂಡ ನಮಗೇನೆ ಅರ್ನಿಂಗ್ ಆಗುತ್ತೆ. ಸಿಂಪಲ್ ಡಿಸೈನ್ ಆಗಿರ್ಬೋದು, ಸ್ಟಾರ್ಟಿಂಗ್ ಸಿಂಪಲ್ಲಾಗೇ ಮಾಡ್ಕೊಂಬನ್ನಿ, ಬೇಸಿಕ್ ಡಿಸೈನ್ ಮಾಡ್ಕೊಂಬನ್ನಿ. ಆಮೇಲೆ ಹೋಗ್ತಾ ಹೋಗ್ತಾ ಅದು ನಿಮಗೇನೆ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ. ನಾನು ಅಷ್ಟೇ ಯಾವುದೇ ಕ್ಲಾಸಸ್ಗೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ನಾನು ಓನಾಗೆ ನಾನು ಕಲ್ತಿದ್ದು. ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ, ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನಾನು ಫಸ್ಟು ನನ್ನ ಹತ್ರನೂ ಪಿಕೋ ಮಿಷಿನ್ ಇತ್ತು. ಆ ಪಿಕೋ ಮಿಷಿನಲ್ಲಿ ನಾನು ಎಂಬ್ರಾಯ್ಡ್ರಿನ ಕಲ್ತಿದ್ದು, ಬೇಸಿಕ್ ಎಲ್ಲ ಹೇಗೆ ಮಾಡಬೇಕು ಎಂಬ್ರಾಯ್ಡ್ರಿ ಅನ್ನೋದನ್ನು ಬೇಸಿಕ್ ಎಲ್ಲ ನಾನು ಪಿಕೋ ಮಿಷಿನಲ್ಲಿ ಕಲಿತು ಆಮೇಲೆ ನಾನು ಫ್ರೆಂಡ್ಸ್ ರ್ಯಾಲ್ಸಾನ್ ಮಿಷಿನ್ ತೊಗೊಂಡಿದ್ದು. ಪಿಕೋ ಮಿಷಿನ್ಗೂ ರ್ಯಾಲ್ಸಾನ್ ಮಿಷಿನ್ಗೂ ಏನು ವ್ಯತ್ಯಾಸ ಅಂದರೆ, ಪಿಕೋ ಮಿಷಿನ್ ಕೂಡ ಎಂಬ್ರಾಯ್ಡ್ರಿಗೆ ನಾವು ಹೇಗೆ ಸೆಟಪ್ ಮಾಡ್ಕೋಬೇಕು ಅನ್ನೋದು ಕೂಡ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಯಾರು ಹೋಗಿ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಪಿಕೋ ಮಿಷಿನ್ ಇರೋರು ಅದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಓಕೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂದರೆ ಮಾತ್ರ ಬಂಡವಾಳ ಹಾಕಿ, ಇಲ್ಲಾಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ. ಏಕೆಂದರೆ ನಾವು ಮಿಷಿನ್ಗೆ ಬಂಡವಾಳ ಹಾಕಿದ ತಕ್ಕಂಗೆ ನಾವು ಅದರಿಂದ ಒಂದು ಅರ್ನಿಂಗ್ ಮಾಡಿದ್ರೆ ಓಕೆ. ಅರ್ನಿಂಗ್ ಮಾಡ್ದೇ ಸುಮ್ಮನೆ ಮಿಷಿನ್ನ ತಂದಿಟ್ಬಿಟ್ಟು ಮನೆಯವ್ರಿಗೂ ಬೈತಾರೆ, ನೋಡು ಏನೋ ಮಾಡ್ತೀನಿ ಅಂತ ತಂದೆ ಬಟ್ ಏನು ಮಾಡ್ತಿಲ್ಲ ಅಂತ ಮನೆಯವ್ರ ಕಣ್ಗೂ ಒಂಥರ ಗುರಿ ಆಗ್ತೀವಿ. ಸೊ ವರ್ಕ್ ಮಾಡ್ತಾ ಇದ್ರೆ ಅದರಲ್ಲೂ ಅರ್ನಿಂಗ್ ಆದರೆ ನಮಗೂ ಖುಷಿ ಆಗುತ್ತೆ. ಓಕೆ ಇವಳೇನೋ ಮಾಡ್ತಾ ಇದ್ದಾಳೆ, ಅದಕ್ಕೇನೆ ಬಂಡವಾಳ ಹಾಕಿದ್ಲು ಅಂತ ಮನೆಯವ್ರಿಗೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ನೀವು ಮೊದಲು ನಿಮ್ಮ ಮನೆಯಲ್ಲಿ ಪಿಕೋ ಮಿಷಿನ್ ಇದೆ ಆಲ್ರೆಡಿ, ಅದರಲ್ಲಿ ನಾವು ಜಿಗ್ಜಾಗ್ ಎಲ್ಲ ಮಾಡ್ತಾ ಇದ್ದೀವಿ ಅನ್ನೋರು ದಯವಿಟ್ಟು ಮೊದಲು ನೀವು ಒಂದು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಎಂಬ್ರಾಯ್ಡ್ರಿನ ಕಲಿತು ಆಮೇಲೆ ಈ ರ್ಯಾಲ್ಸಾನ್ ಮಿಷಿನ್ ಏನಿದೆ ಇದಕ್ಕೆ ಬಂಡವಾಳ ಹಾಕಿ. ಇಲ್ಲಾಂದರೆ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ದೆ ಅಂತೂ ಬಂಡವಾಳ ಹಾಕೋಕೆ ಹೋಗಬೇಡಿ. ನೋಡಿ, ನಾನು ಪರ್ಪಲ್ ಕಲರಲ್ಲಿ ವರ್ಕ್ನ ಫಿನಿಶ್ ಮಾಡಿ ಇವಾಗ ಗೋಲ್ಡನ್ ಜೆರಿನಲ್ಲಿ ಅದಕ್ಕೆ ಔಟ್ಲೈನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪರ್ಪಲ್ ಕಲರಲ್ಲಿ ಇಷ್ಟೇ ಫ್ರೆಂಡ್ಸ್, ಅಷ್ಟೇ ಅದು ಡಿಸೈನು, ಇನ್ನೇನು ಇಲ್ಲ. ಇದಕ್ಕೆ ಒಂದು ಬಾಲ್ ಚೈನ್ ಆಗಿರ್ಬೋದು, ಸ್ಟೋನ್ ಚೈನ್ ಆಗಿರ್ಬೋದು, ನಾನು ಯಾವುದನ್ನು ಹಾಕಿಲ್ಲ. ಜಸ್ಟ್ ಅವರು ಎಷ್ಟು ಸಿಂಪಲಾಗಿ ಕೇಳಿದ್ರು ನಾನು ಅಷ್ಟೇ ಸಿಂಪಲಾಗಿ ಮಾಡಿಕೊಟ್ಟಿದ್ದೀನಿ. ಆಲ್ರೆಡಿ ಇದು ಬ್ಲೌಸ್ನ ಸ್ಟಿಚ್ ಮಾಡಿ ಕೂಡ ನಾನು ಕೊಟ್ಟಾಯಿತು. ಅವ್ರು ತುಂಬಾ ಇಷ್ಟಪಟ್ಟರು. ಡಿಸೈನ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟರು ಅವರು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಇದು ವಿಡಿಯೋ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನನಗೆ ಸ್ವಲ್ಪ ಅಷ್ಟೇ. ಇಲ್ಲ ಅಂದಿದ್ರೆ ಒಂದು 4 days 5 days ಬ್ಯಾಕೇ ಬರಬೇಕಿತ್ತು ಈ ವಿಡಿಯೋ. ಬಟ್ ನಂದೇನೋ ಪರ್ಸ್ನಲ್ ಪ್ರಾಬ್ಲಮ್ ಅಥವಾ ಇನ್ನೇನೋ ಬೇರೆ ಕಾರಣಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೇ ಗೊತ್ತಿಲ್ಲದಿದ್ದವರು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಖಂಡಿತ ಪ್ರಾಕ್ಟೀಸ್ ಮಾಡಿ. ಎಂಬ್ರಾಯ್ಡ್ರಿ ಏನು ಬ್ರಹ್ಮವಿದ್ಯೆ ಅಲ್ಲ ಫ್ರೆಂಡ್ಸ್, ಆರಾಮಾಗಿ ಕಲಿಬೋದು.
ನೀವು ಮಾಡ್ಬೋದು, ನಾನು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ನೋಡ್ಕೊಳ್ಳಿ ನಾನು ಇವಾಗ ಹೇಗೆ ಮೂವ್ ಮಾಡ್ತಾ ಇದ್ದೀನಿ, ಹೇಗೆ ರಿಂಗ್ನ ಮೂವ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀಟಾಗಿ ನೋಡಿಕೊಂಡು ನೀವು ಮನೆಯಲ್ಲೇ ಪಿಕೋ ಮಿಷಿನ್ ಇದ್ದರೆ ಖಂಡಿತ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಒಂದಲ್ಲ ಒಂದಿನ ಸ್ಟಾರ್ಟಿಂಗು ನಿಮಗೆ ಫಿನಿಶಿಂಗ್ ಬರ್ದೇನೆ ಇರ್ಬೋದು, ಬೇಜಾರಾಗ್ಬೋದು, ಏನೇ ಆಗ್ಬೋದು, ಬಟ್ ಹಿಡಿದ ಕೆಲಸನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಅದನ್ನೇ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನಾವು ಒಂದ್ಸಲ ಅದ್ರ ಮೇಲೆ ಬೇಸತ್ತು ಬಿಟ್ಟರೆ ಆ ಕೆಲಸ ನಮಗೆ ಕೈ ಹಿಡಿತದೋ ಇಲ್ವೋ ಗೊತ್ತಿಲ್ಲ. ಬಟ್ ಪ್ರಯತ್ನ ಪಟ್ಟಷ್ಟು ನಮಗೆ ನಾವು ಆ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀವಿ. ನಾನು ಕೂಡ ಇವತ್ತಿನ ದಿವಸ ನಾನು ಎಂಬ್ರಾಯ್ಡ್ರಿನಲ್ಲಿ ನಿಜ ಹೇಳ ಫ್ರೆಂಡ್ಸ್, ಸಕ್ಸಸ್ ಅಂತೂ ಕಂಡಿದ್ದೀನಿ. ಏಕೆ ಅಂದರೆ ನಾನು ಇದನ್ನು ಸ್ಟಾರ್ಟ್ ಮಾಡಿ ಏನು ಜಾಸ್ತಿ ದಿನ ಆಗಿಲ್ಲ, ಒಂದು 4 to 5 months ಅಷ್ಟೇ ಆಗಿದ್ದು. ನನ್ನ ಜರ್ನಿ ಹೇಗಿತ್ತು ಅಂದರೆ ನನಗೇನೆ ಖುಷಿ. ನಾನು ನಿಜವಾಗ್ಲೂ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂದ್ಕೊಂಡೇ ಇರಲಿಲ್ಲ. ನಾನು ಬೇರೆ ಕಡೆ ಒಂದು ವರ್ಕರ್ಸ್ ಹತ್ರ ತೊಗೊಂಡೋಗಿ ಎಂಬ್ರಾಯ್ಡ್ರಿ ಕೊಟ್ಟು ಅವ್ರ ಹತ್ರ ವರ್ಕ್ ಮಾಡಿಸಿ ಆಮೇಲೆ ತಂದು ನಾನು ಸ್ಟಿಚ್ ಮಾಡ್ತಿದ್ದೆ. ಅವರೆಲ್ಲ ನೋಡಿದಾಗ ಅಬ್ಬಾ ಈ ವರ್ಕ್ ಯಾರಪ್ಪ ಮಾಡ್ತಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಕೊನೆಗೆ ಅದೇನೆ ಕಲಿತೀನ ಇಲ್ವೋ, ನಿಜ ಹೆಂಗೆ ಮಾಡ್ತಾರೆ ಈ ವರ್ಕೆಲ್ಲ, ಅಯ್ಯಪ್ಪ ಒಂದೇ ಸಮ ಅಷ್ಟು ಇದ್ರಲ್ಲಿ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿದ್ರೇ ಭಯ ಆಗ್ತಾ ಇತ್ತು ನನಗೆ. ಬಟ್ ಈ ಕೆಲಸ ಇವತ್ತಿನ ದಿವಸ ನಾನು ಕಲ್ತಿದ್ದೀನಿ ಅಂದರೆ ನನಗೇನೆ ಎಷ್ಟು ಖುಷಿ ಆಗುತ್ತೆ. ಪ್ರತಿಯೊಂದು ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ತುಂಬ ಬ್ಲೌಸ್ ಲೆಕ್ಕನೇ ಇಲ್ಲ, ಅಷ್ಟು ಬ್ಲೌಸ್ನ ನಾನು ಎಂಬ್ರಾಯ್ಡ್ರಿ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ ನೆಕ್ಸ್ಟು. ಬಟ್ ಒಂದೊಂದು ಬ್ಲೌಸೂ ಎಂಬ್ರಾಯ್ಡ್ರಿ ಮಾಡಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಯ್ಯೋ ನಾನೇ ಮಾಡಿದ್ದು ಅನ್ನೋ ಅಷ್ಟು ಖುಷಿ ಆಗುತ್ತೆ ನನಗೆ. ಹಾಗೆ ಅದರಲ್ಲಿ ಅರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನೋ ಮಾಡ್ಕೊತಾ ಇಲ್ಲ ಅಥವಾ ಬರೀ ನಂದು ಅನ್ನೋ ಥರ ಮಾಡ್ಕೊತಾ ಇಲ್ಲ, ಅರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇರೋದು, ನೀವು ಯಾರೇ ಕಲಿತಿದ್ದೀನಿ ಮಾಡ್ತೀನಿ ಅನ್ನೋರು ಖಂಡಿತ ಕಲಿತ್ಕೊಂಡು ಇದನ್ನು ನೀವು ನಿಮ್ಮ ಇದರಲ್ಲಿ ಅಂದರೆ ಟೈಲರಿಂಗ್ ಜರ್ನಿನಲ್ಲಿ ಇದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಒಂದು ಎಂಬ್ರಾಯ್ಡ್ರಿ ಜರ್ನಿ ಅಂತೂ ಫುಲ್ಲು ಸಕ್ಸಸ್ ಆಗಿದೆ. ಇವಾಗ ನೀವೇ ನೋಡ್ತಾ ಇದ್ದೀರ, ವರ್ಕು ಅಷ್ಟು ಚೆನ್ನಾಗಿ ಬಂದಿದೆ, ಬರ್ತಾನೂ ಇದೆ. ಇನ್ನೂ ಗ್ರ್ಯಾಂಡೆಲ್ಲ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಬ್ಲೌಸ್ ಸ್ಟಿಚ್ ಆದಮೇಲೆ ಇದು ಫೈನಲ್ ಲುಕ್ ಹೀಗೆ ಕಾಣಿಸ್ತಾ ಇದೆ. ಏಜ್ಡ್ ಪರ್ಸನ್ಗೆಲ್ಲ ಇಷ್ಟು ಸಿಂಪಲ್ ಆಗಿರೋ ಸ್ಟಿಚ್ಚೇ ಸಾಕು. ಸ್ಲೀವ್ಗೆ ಬರೀ ಬುಟಾಸ್ ಕೊಟ್ಟಿದ್ದೀನಿ, ಫ್ರಂಟು ಕೂಡ ರೌಂಡ್ ನೆಕ್ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.